ಮೂಡಾ ಕೇಸ್ನಲ್ಲಿ ಇಡಿ ತನಿಖೆ ಚುರುಕು ಪಡ್ಕೊಂಡಿದೆ. ಈಗ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಟೆನ್ಷನ್ ಆವರಿಸಿದೆ. ಯಾವಾಗ ಸಿಎಂಗೂ ಕೂಡ ನೋಟಿಸ್ ಕೊಡಬಹುದಾದ ಸಾಧ್ಯತೆ ಇರೋದ್ರಿಂದ ಏನಾಗುತ್ತೆ ಅನ್ನೋದರ ಆತಂಕ ಅವರಲ್ಲಿ ಆವರಿಸಿರೋದು. A4 ಭೂಮಿಯ ಮಾಲೀಕ ದೇವರಾಜು ವಿಚಾರಣೆಗೆ ಒಳಪಡಿಸಿದ್ದಾರೆ. A3 ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನು ವಿಚಾರಣೆಗೆ ಇಡಿ ಒಳಪಡಿಸಿದೆ. ಈಗ A1 ಸಿಎಂ ಮತ್ತು A2 ಸಿಎಂ ಪತ್ನಿ ವಿಚಾರಣೆ ಒಂದು ಬಾಕಿ ಉಳ್ಕೊಂಡಿದೆ. ಸಿಎಂ ಹಾಗೂ ಪತ್ನಿ ಪಾರ್ವತಿಗೆ ಸಮನ್ಸ್ ನೀಡುತ್ತಾ ಇಡಿ ಆ ಮೂಲಕವಾಗಿ ಅವರ ಒಂದು ವಿವರಣೆಗಳನ್ನ ಪಡ್ಕೊಳ್ಳುವಂತಹ ಪ್ರಯತ್ನ ಆಗುತ್ತಾ, ಅದು ಸದ್ಯದಲ್ಲೇ ಆಗಬಹುದಾದಂತಹ ಲಕ್ಷಣಗಳು ಇದೆಯಾ, ಈ ಬಗ್ಗೆ ಪ್ರಶ್ನೆಗಳು ಮನೆ ಮಾಡಿದೆ. ಯಾಕಂದ್ರೆ ಹಲವರ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡಿತ್ತು. ಹಲವರ ಹೇಳಿಕೆಯ ಆಧಾರದ ಮೇಲೆ ದಾಖಲೆಗಳನ್ನು ಕೂಡ ಇಡಿ ಸಂಗ್ರಹ ಮಾಡಿದೆ. ಈಗ A1 ಮತ್ತು A2 ಆರೋಪಿಗಳ ನೇರ ವಿಚಾರಣೆಯ ಬದಲಾಗಿ ಎಲ್ಲರ ವಿಚಾರಣೆಯ ನಂತರದಲ್ಲಿ ಇವರುಗಳ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳು ಗೋಚರಿಸ್ತಾ ಇರೋದ್ರಿಂದ ಈಗ A3 A4 ವಿಚಾರಣೆ ನಡೀತಾ ಇದೆ. ನಂತರದಲ್ಲಿ ಸಿದ್ದರಾಮಯ್ಯನವರಿಗೆ ಮತ್ತು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗಾಗಿ ಕರೆಯುವಂತಹ ಸಾಧ್ಯತೆ ಇದೆ. ಆಗ ಬರೀ ನಮಗೆ ಬದಲಿ ಕೊಟ್ಟಿದ್ರು ಅನ್ನುವಂತಹ ಸ್ಟೇಟ್ಮೆಂಟ್ ಏನಿದೆ ಅಷ್ಟಕ್ಕೆ ನಿಲ್ಲುತ್ತಾ ಈ ತನಿಖೆ, ಅಥವಾ ಯಾವ ಒಂದು ತಿರುವನ್ನು ಪಡ್ಕೊಳ್ಬಹುದು, ಕಾದು ನೋಡಬೇಕು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಸದ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಧರ್ಮಪತ್ನಿಯ ವಿಚಾರಣೆ ಬಾಕಿ ಇದೆ. ಸೊ ಈಗ ಈ ಪ್ರಗತಿಯನ್ನ ಗಮನಿಸ್ತಾ ಇದ್ರೆ, ಇಲ್ಲಿಯವರೆಗೂ ಇಡಿ ನಡೆಸಿರುವಂತಹ ತನಿಖೆಯ ಪ್ರಗತಿಯನ್ನ ಇನ್ನೇನು ಸದ್ಯದಲ್ಲೇ ಇವರುಗಳಿಗೂ ನೋಟಿಸ್ ಕೊಡುವ ಸಾಧ್ಯತೆ ಕಾಣಿಸ್ತಾ ಇದೆಯಾ? ತೀರಾ ಆ ರೀತಿಯ ಸಾಧ್ಯತೆಗಳು ತೀರಾ ಕಾಣ್ತಾ ಇರುವಂಥದ್ದು ದಿವ್ಯ. ಯಾಕೆಂದರೆ ಪ್ರಮುಖವಾಗಿ ಈಗಾಗಲೇ ದೇವರಾಜ್ ಇರ್ಬೋದು, ಮಲ್ಲಿಕಾರ್ಜುನ ಸ್ವಾಮಿ ಇರ್ಬೋದು, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ 14 ಸೈಟ್ಗಳು, ಅದರಲ್ಲೂ 50-50ರ ಅನುಪಾತದಲ್ಲಿ ಯಾರ್ಯಾರು ಈ ಕೆಲಸ ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಅಧಿಕಾರಿಗಳು ಯಾರ್ಯಾರಿದ್ರು, ಜೊತೆಗೆ ಭೂ ಪರಿವರ್ತನೆ ಮಾಡುವ ಸಂದರ್ಭದಲ್ಲಿ ಇದ್ದಂಥ IAS ಅಧಿಕಾರಿ ಇರ್ಬೋದು, ರಿಟೈರ್ಡ್ ತಹಸೀಲ್ದಾರ್ ಇರ್ಬೋದು, ಜೊತೆಗೆ ಪ್ರೆಸೆಂಟ್ಲಿ ಇರೋಂಥ ಅಧಿಕಾರಿಗಳು ಯಾರ್ಯಾರಿದ್ರು ಅವರೆಲ್ಲರದ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳೋಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡಿರುವಂಥದ್ದು. ಅಂದರೆ ಇಡಿ ಅಧಿಕಾರಿಗಳು ಅರಬರಿಯಲ್ಲಿ ಅಥವಾ ಆತುರವಾಗಿ ಯಾವುದೇ ರೀತಿಯ ಪ್ರಕ್ರಿಯೆಗಳನ್ನ ಮಾಡಲಿಲ್ಲ. ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಅದೇ. ಯಾಕೆಂದ್ರೆ ಪ್ರಾಥಮಿಕ ಹಂತದಿಂದನೂ ಕೂಡ ಒಂದಷ್ಟು ದಾಖಲಾತಿಗಳನ್ನ ಕ್ರೋಢೀಕರಿಸ್ಕೊಳ್ತಾ ಬಂದ್ರು. ಆ ದಾಖಲಾತಿಗಳಿಗೆ, ಅನುಮಾನಗಳಿಗೆ ಒಂದಷ್ಟು ಸ್ಪಷ್ಟನೆಯನ್ನ ಪಡ್ಕೊಳ್ಳೋದಂತ ಪ್ರಯತ್ನಗಳನ್ನ ಮಾಡಲಾಯಿತು. ಜೊತೆಗೆ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ರು ಅವರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ಕೊಂಡು ಬಂದ್ರು. ಮೊನ್ನೆ ತನಕನೂ ಕೂಡ ಕೇವಲ ಅಧಿಕಾರಿಗಳು ಮತ್ತು ಮೂಡಾದ ಮಾಜಿ ಅಧ್ಯಕ್ಷರ ತನಕ ಮಾತ್ರ ಸೀಮಿತವಾಗಿದ್ದಂತ ಪ್ರಕರಣ ಈಗ ಭೂಮಿಯನ್ನು ಖರೀದಿ ಮಾಡಿದಂತ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಬಂದಿರುವಂತದ್ದು. ಅಂದ್ರೆ ಸಿಎಂ ಅವರ ಕುಟುಂಬದ ಒಳಗಡೆಗೆ ಬಂದಿದೆ. ಇನ್ನು ಬಹುತೇಕ ಅವರ ಪತ್ನಿ ಮತ್ತು ಸಿಎಂ ಅವರು ಇಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸಬೇಕಂತ ಅನಿವಾರ್ಯ ಪರಿಸ್ಥಿತಿಗಳು ಎದುರಾಗುವಂಥದ್ದು. ಇನ್ನೇನೋ ಕೆಲವೇ ದಿನಗಳಲ್ಲಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳು ತೀರಾ ಇದಾವೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಯಾಕೆಂದ್ರೆ ಪ್ರಾಥಮಿಕ ಹಂತದಿಂದ ತನಿಖೆಯನ್ನ ಬೀಗೆಗೊಳಿಸ್ತಾ ಬಂದ್ರು ಅಧಿಕಾರಿಗಳು ಮತ್ತು ಅಧ್ಯಕ್ಷರು, ಜೊತೆಗೆ ಅದರಲ್ಲಿ ಇದ್ದಂತ ಇನ್ವಾಲ್ವ್ಮೆಂಟ್ಸ್ ಯಾರ್ಯಾರಿದ್ರು ಇವರೆಲ್ಲದ್ರ ಬಗ್ಗೆನೂ ಕೂಡ ಹೇಳಿಕೆಗಳನ್ನ ಪಡ್ಕೊಳ್ಳೋ ಪ್ರಯತ್ನಗಳಾಯಿತು. ಈಗ ಮಲ್ಲಿಕಾರ್ಜುನ ಸ್ವಾಮಿ ಅವರ ಹೇಳಿಕೆ ಆದ ನಂತರ ಅವರು 2010ರಲ್ಲಿ ಪಾರ್ವತಿಯವರಿಗೆ ಇಡೀ ಭೂಮಿಯನ್ನ ದಾನಪತ್ರವಾಗಿ ನೀಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೇಳಿಕೆಗಳನ್ನ ಕೊಡ್ತಾರಾ ಏನೋ ಅನ್ನೋದ್ರ ಬಗ್ಗೆನೂ ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.